ವೃಷಭ ರಾಶಿಯವರೇ, ಫೆಬ್ರವರಿ 2026 ನಿಮ್ಮ ಜೀವನದಲ್ಲಿ ಸ್ವಲ್ಪ ನಿಧಾನವಾಗಿ ಸಾಗಿದರೂ ಗಂಭೀರ ಅರ್ಥ ನೀಡುವ ತಿಂಗಳಾಗಿರುತ್ತದೆ. ಈ ತಿಂಗಳು ನಿಮ್ಮಿಂದ ಯಾವುದೇ ತ್ವರಿತ ನಿರ್ಧಾರವನ್ನು ಬೇಡದು, ಬದಲಾಗಿ ಆಲೋಚನೆ, ತಾಳ್ಮೆ ಮತ್ತು ಸ್ಥಿರತೆಯನ್ನು ಕೇಳುತ್ತದೆ. ನೀವು ಸಾಮಾನ್ಯವಾಗಿ ಯಾವ ವಿಷಯವನ್ನಾದರೂ ನೆಲಕ್ಕೆ ಇಳಿಸಿ ನೋಡುವ ಸ್ವಭಾವದವರು. ಅದೇ ಸ್ವಭಾವ ಈ ತಿಂಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ಕೆಲವರಿಗೆ ಜೀವನದಲ್ಲಿ ಇಷ್ಟೊಂದು ಮಾಡುತ್ತಿದ್ದರೂ ಫಲ ಏಕೆ ತಡವಾಗುತ್ತಿದೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದದ್ದು ಏನೆಂದರೆ, ಫೆಬ್ರವರಿ ತಿಂಗಳು ಫಲ ಕೊಡುವ ತಿಂಗಳಿಗಿಂತ ಬೇರನ್ನು ಬಲಪಡಿಸುವ ತಿಂಗಳು. ಉದ್ಯೋಗದಲ್ಲಿರುವ ವೃಷಭ ರಾಶಿಯವರಿಗೆ ಈ ತಿಂಗಳು ಕೆಲಸದ ಒತ್ತಡ ಹೆಚ್ಚಾಗಬಹುದು. ಮೇಲಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗುತ್ತವೆ. ಕೆಲವೊಮ್ಮೆ ನಿಮ್ಮ ಶ್ರಮವನ್ನು ಯಾರೂ ಗಮನಿಸದೇ ಇದ್ದಂತೆ ಅನಿಸಬಹುದು. ಆದರೆ ಒಳಗೆ ನಿಮ್ಮ ಕೆಲಸವನ್ನು ಗಮನಿಸುತ್ತಲೇ ಇರುತ್ತಾರೆ. ನೀವು ಶಾಂತವಾಗಿ, ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿದರೆ, ಫೆಬ್ರವರಿ ಮಧ್ಯದ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರುತ್ತವೆ, ಇನ್ನು ಕೆಲವರಿಗೆ ಕೆಲಸದ ರೀತಿಯಲ್ಲಿ ಬದಲಾವಣೆ ಆಗಬಹುದು. ನಿರುದ್ಯೋಗಿಗಳಿಗೆ ಈ ತಿಂಗಳಲ್ಲಿ ಅವಕಾಶಗಳ ಸುಳಿವು ಕಾಣಿಸಬಹುದು, ಆದರೆ ಅಂತಿಮ ಫಲ ತಕ್ಷಣ ಬರದೆ ಸ್ವಲ್ಪ ತಡವಾಗಬಹುದು. ಆತುರ ಬೇಡ, ತಾಳ್ಮೆಯೇ ಇಲ್ಲಿ ಜಯ ತರುತ್ತದೆ. ಹಣಕಾಸಿನ ವಿಷಯಕ್ಕೆ ಬಂದರೆ, ಈ ತಿಂಗಳು ಅತಿಯಾದ ಏರುಪೇರಿಲ್ಲದ ತಿಂಗಳು. ಆದಾಯ ಬರುತ್ತದೆ, ಆದರೆ ಅದೇ ಸಮಯದಲ್ಲಿ ಖರ್ಚು ಕೂಡ ಕೈಹಿಡಿಯುತ್ತದೆ. ವಿಶೇಷವಾಗಿ ಮನೆ, ವಾಹನ, ಆರೋಗ್ಯ ಅಥವಾ ಮಕ್ಕಳ ವಿಚಾರಕ್ಕೆ ಹಣ ಖರ್ಚಾಗಬಹುದು. ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಯಾರಿಗಾದರೂ ಸಾಲ ನೀಡುವ ಯೋಚನೆ ಬಂದರೆ 2 ಬಾರಿ ಯೋಚಿಸಿ. ಹಳೆಯ ಸಾಲ ವಾಪಸ್ಸು ಸಿಗುವ ಸಾಧ್ಯತೆ ಇದ್ದರೂ ಅದನ್ನು ಸಂಪೂರ್ಣವಾಗಿ ಅವಲಂಬಿಸಿಕೊಳ್ಳುವುದು ಬೇಡ. ದೊಡ್ಡ ಹೂಡಿಕೆಗಳು ಅಥವಾ ಹೊಸ ವ್ಯವಹಾರ ಆರಂಭಕ್ಕೆ ಇದು ಸಮಯವಲ್ಲ, ಆದರೆ ಅದರ ಬಗ್ಗೆ ಯೋಜನೆ ರೂಪಿಸಲು ಇದು ಒಳ್ಳೆಯ ಸಮಯ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಈ ತಿಂಗಳು ನಿಮ್ಮೊಳಗಿನ ಸಹನಶೀಲತೆಯನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತವೆ. ಸಣ್ಣ ಸಣ್ಣ ಮಾತುಗಳು ದೊಡ್ಡದಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡ ಮಾತುಗಳನ್ನು ಹೇಳದೇ ಇದ್ದರೆ ಅಂತರ ಹೆಚ್ಚಾಗಬಹುದು. ಮಾತುಕತೆ, ನೇರ ಸಂಭಾಷಣೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಈ ತಿಂಗಳ ಅತ್ಯಂತ ಮುಖ್ಯ ಅಸ್ತ್ರ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ಭಾವನಾತ್ಮಕವಾಗಿ ಆಳವಾದ ಸಮಯ. ಕೆಲವರು ತಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುತ್ತಾರೆ. ಕೆಲವರಿಗೆ ವಿವಾಹದ ವಿಚಾರ ಮನೆಮಾತಾಗಬಹುದು. ಆದರೆ ಹಠ ಮತ್ತು ಅಹಂಕಾರವನ್ನು ಬಿಟ್ಟರೆ ಮಾತ್ರ ಈ ಸಂಬಂಧಗಳು ಗಟ್ಟಿಯಾಗುತ್ತವೆ. ಕುಟುಂಬ ಜೀವನದಲ್ಲಿ ಒಟ್ಟಾರೆ ಸಮಾಧಾನವಿರುತ್ತದೆ. ಹಿರಿಯರ ಮಾತು ನಿಮಗೆ ದಿಕ್ಕು ತೋರಿಸುತ್ತದೆ. ನೀವು ಮೊದಲು ಗಮನಿಸದೇ ಹೋದ ಕೆಲವು ಸತ್ಯಗಳು ಈಗ ನಿಮಗೆ ಸ್ಪಷ್ಟವಾಗಬಹುದು. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಮನೆಯೊಳಗೆ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ನಿರ್ಲಕ್ಷ್ಯ ಬೇಡ. ಕುತ್ತಿಗೆ, ಗಂಟಲು, ಬೆನ್ನು ಅಥವಾ ಸ್ನಾಯು ಸಂಬಂಧಿತ ಸಮಸ್ಯೆಗಳು ಕೆಲವರಿಗೆ ತೊಂದರೆ ಕೊಡಬಹುದು. ಕೆಲಸದ ಒತ್ತಡದಿಂದ ನಿದ್ರೆ ಕಡಿಮೆಯಾಗಬಹುದು. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಆಹಾರದಲ್ಲಿ ನಿಯಮಿತತೆ, ಸಮಯಕ್ಕೆ ವಿಶ್ರಾಂತಿ ಮತ್ತು ಸ್ವಲ್ಪ ಯೋಗ ಅಥವಾ ನಡೆಯುವ ಅಭ್ಯಾಸ ಬಹಳ ಉಪಯುಕ್ತವಾಗುತ್ತದೆ. ಮಾನಸಿಕ ಒತ್ತಡವೇ ದೈಹಿಕ ತೊಂದರೆಗಳಿಗೆ ಮೂಲವಾಗಬಹುದು ಎಂಬುದನ್ನು ಈ ತಿಂಗಳು ನಿಮಗೆ ಕಲಿಸುತ್ತದೆ. ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ಈ ತಿಂಗಳು ನಿಮ್ಮೊಳಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ನೀವು ಈವರೆಗೆ ಹಿಡಿದುಕೊಂಡ ದಾರಿಯ ಬಗ್ಗೆ, ನಿಮ್ಮ ಗುರಿಗಳ ಬಗ್ಗೆ ಆತ್ಮಾವಲೋಕನ ನಡೆಯುತ್ತದೆ. ಇದು ನಕಾರಾತ್ಮಕವಲ್ಲ, ಬದಲಾಗಿ ನಿಮ್ಮ ಜೀವನವನ್ನು ಮತ್ತೊಂದು ಹಂತಕ್ಕೆ ಕರೆದೊಯ್ಯುವ ಪ್ರಕ್ರಿಯೆ. ಕೆಲವರಿಗೆ ಧ್ಯಾನ, ಪೂಜೆ, ಮಂತ್ರಜಪ ಅಥವಾ ಮೌನವೇ ದೊಡ್ಡ ಶಾಂತಿಯನ್ನು ಕೊಡುತ್ತದೆ. ಒಟ್ಟಾರೆ ವೃಷಭ ರಾಶಿಯವರೇ, ಫೆಬ್ರವರಿ 2026 ನಿಮ್ಮನ್ನು ನಿಧಾನವಾಗಿ ಆದರೆ ದೃಢವಾಗಿ ಬಲಪಡಿಸುವ ತಿಂಗಳು. ಈ ತಿಂಗಳಲ್ಲಿ ನೀವು ಏನು ತಕ್ಷಣ ಕಾಣುವುದಿಲ್ಲವೋ ಅದರ ಫಲ ಮುಂದಿನ ತಿಂಗಳಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ತಾಳ್ಮೆ, ಸರಳತೆ ಮತ್ತು ಸತ್ಯನಿಷ್ಠೆ ಇವೇ ನಿಮ್ಮ ಗೆಲುವಿನ ಸೂತ್ರ. ನಿಧಾನವಾಗಿ ನಡೆಯಿರಿ, ಆದರೆ ನಿಲ್ಲಬೇಡಿ. ಮೌನವಾಗಿ ಕೆಲಸ ಮಾಡಿ, ಫಲ ನಿಮ್ಮತ್ತ ಬರುತ್ತದೆ.